ಫೈನಲ್ ಇಯರ್ ಇದ್ದೇನೆ. 6 ಸೆಮ್ ಎಕ್ಸಾಮ್ ಇತ್ತು, ಹಿಂದಿ ಪೇಪರ್ ಇತ್ತು. ಜಾಸ್ತಿ ಹಳ್ಳ ಬಂದಿರೋ ಕಾರಣದಿಂದಾಗಿ ಬೇರೆ ಕಡೆಯಿಂದ ಹೋಗಬೇಕು ಅಂದ್ಕೊಂಡಿದ್ದೆವು ನಾವು. ಹಳ್ಳ ಬಂದು ಜಾಸ್ತಿ ಹೋಗ್ತಾ ಇರಲಿಲ್ಲ, ನೀರೇನು ಜಾಸ್ತಿ ಹರಿಲತ್ತಿದ್ದಲ್ಲ, ಸ್ವಲ್ಪ ಹರಿಲತ್ತಿದ್ವು, ನಿಂತಿದ್ವು ನೀರು. ಅದ್ರ ಸಲುವಾಗಿ ಪಪ್ಪ ಅವ್ರಿಗೆ ಹೇಳಿದೆ ನಾನು. ಅವರು ಈಜು ಬರಲಿಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗ್ತಿತ್ತು, ಈಜು ಬರ್ತಿತ್ತು. ಅದ್ರ ಸಲುವಾಗಿ ಅವರು ಆಚೆ ಕಡೆ ದಡಕ್ಕೆ ಮುಟ್ಟಿಸಿದ್ರು. ಆಮೇಲೆ ಹಿಂದಿ ಪೇಪರ್ ಬರೆದು ಮುಗಿಸ್ಕೊಂಡು ಮತ್ತೆ ನಮ್ಮ ಊರಿಗೆ ಬಂದಿದ್ದೆ. ಪರೀಕ್ಷೆಗೆ ತೆರಳಲು ಪ್ರಾಣದ ಹಂಗು ತೊರೆದಂತ ಯುವತಿ ಉಕ್ಕಿ ಹರಿತಿದ್ದಂತ ಕಾಗಿಣ ನದಿಯನ್ನೇ ದಾಟಿದಂತ ಗಟ್ಟಿಗೆತ್ತು. ಪರೀಕ್ಷೆ ಬರೀಬೇಕು ಅಂತ ಪ್ರಾಣದ ಹಂಗು ತೊರೆದು ಅಲ್ಲಿ ದಾಟಿರೋದು, ಉಕ್ಕಿ ಹರಿಯುವಂತ ಕಾಗಿಣ ನದಿಯನ್ನೇ ದಾಟಿದಂತ ಗಟ್ಟಿಗಿತ್ತು. ಕಲಬುರಗಿ ಸೇಡಂನ ಸಿಂಗಾವಿ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. ತಂದೆ ಕೈ ಹಿಡಿದು ನದಿ ದಾಟುವಂತಹ ವಿಡಿಯೋ ವೈರಲ್ ಆಗಿದೆ. ಬ್ಯಾಗ್ ಹೆಗಲಿಗೇರಿಸಿ ಮಗಳ ಕೈ ಹಿಡಿದೆ ನದಿ ದಾಟಂತ ತಂದೆ, BA 6ನೇ ಸೆಮಿಸ್ಟರ್ ಓದ್ತಿರುವಂತಹ ಮಗಳು. ಸೊ ಹೇಗಾದ್ರೂ ಮಾಡಿ ಪರೀಕ್ಷೆ ಬರೆಸಲೇಬೇಕು ಅಂತ ಈಗ ಅಲ್ಲಿ ದಾಟಿ ಹೋಗಿರೋದು. ಸೊ ನೀವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ನದಿ ದಾಟೋಕೆ ತಂದೆ ಸಹಾಯ ಮಾಡ್ತಿರೋದು. ಕಲಬುರಗಿ ಸೇಡಂನ ಸಂಗಾವಿ ಗ್ರಾಮದಲ್ಲಿ ಆಗಿರುವಂತಹ ಘಟನೆ ಇದು. ತುಂಬಿ ಹರಿತಿರುವಂತಹ ಕಾಗಿಣ ನದಿ. ಇಂಥ ಪ್ರಯತ್ನಗಳು ಎಷ್ಟು ಮಟ್ಟಿಗೆ ಸೇಫ್ ಅಂತ ಹೇಳೋದು ಕಷ್ಟ, ಯಾಕಂದರೆ ಎಲ್ಲಿ ಏನಾಗುತ್ತೆ, ನೀರು ಅನ್ನೋದಿದೆಯಲ್ಲ, ನೀರು ಬೆಂಕಿ ಇವೆಲ್ಲವೂ ಕೂಡ ಭಾಳ ಸಮಸ್ಯೆಯನ್ನು ತಂದೊಡ್ಡು ಇಲ್ಲಿ. ಆದರೂ ಕೂಡ ದಿನನಿತ್ಯ ಓಡಾಡುವಂಥ ಒಂದು ದಾರಿ ಆಗಿರೋದ್ರಿಂದ ಬಹುಶಃ ದಾಟ್ಬೋದು ಅಂತ ಇವರು ದಾಟಿದ್ದಾರೆ ಅಂತ ಅನಿಸ್ತಾರೆ ಈಗ. ಸೊ ನಾವೀಗ ನೋಡ್ತಾ ಇದ್ದೀವಿ, ಈಗ ಸೇತುವೆ ಮೇಲೆ ಸೊಂಟದವರೆಗೂ ಕೂಡ ನೀರಿದ್ರೂ ಕೂಡ ಹೆದರದೆ ಆ ಒಂದು ನದಿಯನ್ನು ದಾಟಿದ್ದಾರೆ. ಬನ್ನಿ, ವಿದ್ಯಾರ್ಥಿನಿಯನ್ನು ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್ ಮಾತನಾಡ್ತಿದ್ದಾರೆ, ಬನ್ನಿ ನೋಡೋಣ. ಆ ವಿದ್ಯಾರ್ಥಿನಿ ಮತ್ತು ತಂದೆ ಇದ್ದಾರೆ. ನಿನ್ನೆ ಏನಾಯ್ತು ಘಟನೆ ಮತ್ತು ಯಾವ ಎಕ್ಸಾಮ್ ಇತ್ತು, ಯಾಕೆ ಆ ರೀತಿಯಾದಂಥ ಧೈರ್ಯ ತೋರಿದ್ರು ಅನ್ನೋದ್ರ ಬಗ್ಗೆ ಖುದ್ದು ಅವ್ರ ಜೊತೆನೇ ಮಾತಾಡೋಣ. ನಿನ್ನೆ ಯಾವ ಎಕ್ಸಾಮ್ ಇತ್ತು, ಏನಾಯಿತು ನಿನ್ನೆ ಘಟನೆ? BA ಫೈನಲ್ ಇಯರ್ ಇದ್ದೇನೆ ಈಗ. 6 ಸೆಮ್ ಎಕ್ಸಾಮ್ ಇತ್ತು, ಹಿಂದಿ ಪೇಪರ್ ಇತ್ತು. ಜಾಸ್ತಿ ಹಳ್ಳ ಬಂದಿರೋ ಕಾರಣದಿಂದಾಗಿ ಬೇರೆ ಕಡೆಯಿಂದ ಹೋಗಬೇಕು ಅಂದ್ಕೊಂಡಿದ್ದೆವು ನಾವು. ಹಳ್ಳ ಬಂದು ಜಾಸ್ತಿ ಹೋಗ್ತಾ ಇರಲಿಲ್ಲ, ನೀರೇನು ಜಾಸ್ತಿ ಹರಿಲತ್ತಿದ್ದಲ್ಲ, ಸ್ವಲ್ಪ ಹರಿಲತ್ತಿದ್ವು, ನಿಂತಿದ್ವು ನೀರು. ಅದ್ರ ಸಲುವಾಗಿ ಪಪ್ಪ ಅವ್ರಿಗೆ ಹೇಳಿದೆ ನಾನು. ಅವರು ಈಜು ಬರಲಿಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗ್ತಿತ್ತು, ಈಜು ಬರ್ತಿತ್ತು. ಅದ್ರ ಸಲುವಾಗಿ ಅವರು ಆಚೆ ಕಡೆ ದಡಕ್ಕೆ ಮುಟ್ಟಿಸಿದ್ರು. ಆಮೇಲೆ ಹಿಂದಿ ಪೇಪರ್ ಬರೆದು ಮುಗಿಸ್ಕೊಂಡು ಮತ್ತೆ ನಮ್ಮ ಊರಿಗೆ ಬಂದಿದ್ದೆ. ಅವಾಗ ಕಡಿಮೆ ಆಗಿದ್ವು ನೀರು, ಸ್ವಲ್ಪ ಹರಿಲತ್ತಿದ್ವು ಅಂತಂದರೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಹರಿಲತ್ತಿದ್ದಿಲ್ಲ ಅಂತೇಳಿ ಪಪ್ಪ ಅವರು ಬಿಟ್ಟು ಬಂದ್ರು ನನಗೆ. ಅಲ್ಲ, ನಿನ್ನೆ ನೀವು ಹೋಗೋತ್ತಿಗೂ ನೀರು ಸೊಂಟದ ಮಟ್ಟ ಇದ್ದು ರೀ, ಏನು ಭಯ ಏನನ್ಸ? ಭಯ ಆಯ್ತು ರೀ, ಮತ್ತು ಅಷ್ಟು ನೀರು ನೋಡಿ ಭಯ ಆಗ್ತಿದ್ರಿ. ಪಪ್ಪ ಇದ್ರಂತ ಸ್ವಲ್ಪ ಧೈರ್ಯ ಆಯಿತು, ಈಜು ಬರ್ತಿತ್ತು ಪಪ್ಪಾಗ, ಅದರ್ಲಿಂದ ಸ್ವಲ್ಪ ಧೈರ್ಯ ಆಯಿತು. ಇಲ್ಲಾಂದರೆ ಭಾಳ ಕಷ್ಟ ಇತ್ತು. ನಿನ್ನೆ ಇನ್ನೂ 2 ಪೇಪರ್ಗಳು ಅವ್ರು ಅವೇ ಹೆಂಗೆ ಬರೀಬೇಕಂತ ಗೊತ್ತಿಲ್ಲ. ಇದೇ ಥರ ಸಮಸ್ಯೆ ಪ್ರತಿ ವರ್ಷವೂ ಹಿಂಗೆ ಇರ್ತದ್ರಿ ಈ ಸಮಸ್ಯೆ. ಅಲ್ಲ, ಎಕ್ಸಾಮ್ ಬರೀಲೇಬೇಕು ಅಂತೇಳಿ ಬರೀಲೇಬೇಕಿತ್ರಿ. ಅದು ಫೈನಲ್ ಇಯರ್, ಇಲ್ಲಾಂದ್ರೆ ನಂದು B.Ed ಅಡ್ಮಿಷನ್ಗೆ ಪ್ರಾಬ್ಲಮ್ ಆಗ್ತಿತ್ತು ರೀ. ಎಕ್ಸಾಮ್ ಇಂಪಾರ್ಟೆಂಟ್ ಅಲ್ರಿ, ಅದು ಬರಿಬೇಕಿತ್ತು ನಾನು. ಅದು ಬರಲಿಲ್ಲ ಅಂದರೆ ಮತ್ತೆ ಪೇಪರ್ ಬ್ಯಾಕ್ ಅಂತ ಇರ್ತಿತ್ತು. ಅದ್ರ ಸಲುವಾಗಿ 1 ವರ್ಷ ನಾವು ವೇಟ್ ಮಾಡಬೇಕಿತ್ತು. ಸೊ ಅದಕ್ಕಾಗಿ ಹೋದೆ ರೀ. ಏನು ಬೆಳಿಗ್ಗೆ ಫಸ್ಟ್ ನೀವು ಹೋಗಿದ್ರೇನು? ಹಾಂ, ಹೋಗಿದ್ದೆ ರೀ. 10ಕ್ಕೆ ಪೇಪರ್ ಇತ್ತು. 10ಕ್ಕೆ ಪೇಪರ್ ಮುಗಿಸ್ಕೊಂಡು 11:30 12ಕ್ಕೆ ಪೇಪರ್ ಮುಗಿತದ್ರಿ. ಅಲ್ಲಿಂದ ಆದ್ಮೇಲೆ 1:15 2ಕ್ಕೆ ಇಲ್ಲಿಗೆ ಬಂದೀನಿ ರೀ ಊರಿಗೆ. ಸರ್, ಈಗ ನಿನ್ನೆ ನಿಮ್ಮ ಮಗಳು ಏನಂದ್ರು, ಏನು ಧೈರ್ಯ ಮಾಡಿದ್ರಿ? ಅಷ್ಟೊಂದು ಪೂರಾ ಸೊಂಟದ ಮಟ್ಟ ನೀರಿದ್ದು ಅಷ್ಟು ಧೈರ್ಯ ಮಾಡಿ ಮಗಳನ್ನ ಪರೀಕ್ಷೆ ಬರೆಸಿದ್ರಿ. ಆ ಬ್ರಿಡ್ಜ್ ಪ್ರತಿ ವರ್ಷವೂ ಸಮಸ್ಯೆ ಆಗುತ್ತಾ, ಏನು ಹೇಳ್ತೀನಿ? ಪ್ರತಿ ವರ್ಷ ಆಗುತ್ತೆ ಸರ್, ಪ್ರತಿ ವರ್ಷ ಸಮಸ್ಯೆ ಇದೇ ಆಗುತ್ತೆ ಸರ್. ಎಲ್ಲ ಪ್ರಾಬ್ಲಮ್ ಇರುತ್ತೆ. ಹಳ್ಳ ಜಾಸ್ತಿ ಬಂದರೆ ಪೂರ್ತಿ ನೀರು ಬಂದುಬಿಡುತ್ತೆ. ಆದರೆ ಏನೇ ಹೆರಿಗೆ ಆಗಲಿ, ಏನಾರು ಜ್ವರ ಬರಲಿ, ರಾತ್ರಿ ಹಳ್ಳ ಈ ಥರ ಬಂದರೆ ತುಂಬ ಕಷ್ಟ ಆಗುತ್ತೆ ಸರ್. ಹೋಗೋಕ್ಕಾಗಲ್ಲ, ಏನು ಮಾಡ್ಬೇಕಂತ ಗೊತ್ತಿಲ್ಲ. ಅದು ಒಂದು ಬ್ರಿಡ್ಜ್ ಆಗಿಬಿಟ್ರೆ ಎಲ್ಲ ನಮ್ಮ ಊರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ.